Indian Army Clerk Sample Paper. Common Entrance Examination for Soldier Clerk. Time 1 hour. Questions 50. All questions are compulsory and carry equal marks. ಭಾರತೀಯ ಸೇನೆಯಲ್ಲಿ ಕ್ಲರ್ಕ್ ಹುದ್ದೆಗೆ ಮಾದರಿ ಪ್ರಶ್ನೆ ಪತ್ರಿಕೆ. ಟೈಮ್ 1 ಗಂಟೆ ಇರುತ್ತದೆ. ಪ್ರಶ್ನೆಗಳು ಒಟ್ಟು 50 ಇರುತ್ತವೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್, ಹಿಂದಿ ಮತ್ತು ಕನ್ನಡ ಭಾಷೆಯಲ್ಲಿ ಹೇಳಲಾಗಿದೆ. ಪ್ರಶ್ನೆಯೊಂದಿಗೆ 4 ಆಪ್ಷನ್ಗಳನ್ನು ಕೊಟ್ಟು ಅದಕ್ಕೆ ಸರಿಯಾದ ಉತ್ತರ ಯಾವುದು ಎಂದು ತಿಳಿಸಲಾಗಿದೆ. Question number first. The first lady governor of independent India was. ಸ್ವತಂತ್ರ ಭಾರತ್ ಕಿ ಪಹಲಿ ಮಹಿಳಾ ರಾಜ್ಯಪಾಲ್. ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಆಪ್ಷನ್ ಎ ವಿಜಯಲಕ್ಷ್ಮಿ ಪಂಡಿತ್, ಆಪ್ಷನ್ ಬಿ ಶೀಲಾ ದೀಕ್ಷಿತ್, ಆಪ್ಷನ್ ಸಿ ಸರೋಜಿನಿ ನಾಯ್ಡು, ಆಪ್ಷನ್ ಡಿ ನನ್ ಆಫ್ ದೀಸ್. ದ ಆನ್ಸರ್ ಈಸ್ ಆಪ್ಷನ್ ಸಿ ಸರೋಜಿನಿ ನಾಯ್ಡು. Second question. मोडवट is related to. संशोधित मूल्य वर्धित कर का संबंध किससे है? मोडवट ಎಂಬ ಶಬ್ದ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸೇಲ್ಸ್ ಟ್ಯಾಕ್ಸ್, ಆಪ್ಷನ್ ಬಿ ವೆಲ್ತ್ ಟ್ಯಾಕ್ಸ್, ಆಪ್ಷನ್ ಸಿ ಇನ್ಕಮ್ ಟ್ಯಾಕ್ಸ್, ಆಪ್ಷನ್ ಡಿ ಎಕ್ಸಸೈಸ್ ಡ್ಯೂಟಿ. ದ ಆನ್ಸರ್ ಈಸ್ ಆಪ್ಷನ್ ಡಿ ಎಕ್ಸಸೈಸ್ ಡ್ಯೂಟಿ. ಕ್ವಶನ್ ನಂಬರ್ 3. Which is the capital of Bhutan? ಭೂತಾನ್ की ರಾಜಧಾನಿ क्या है? ಭೂತಾನ್ ದೇಶದ ರಾಜಧಾನಿ ಯಾವುದು? ಆಪ್ಷನ್ ಎ ಪ್ಯಾರಿಸ್, ಆಪ್ಷನ್ ಬಿ ಕಾಬೂಲ್, ಆಪ್ಷನ್ ಸಿ ಥಿಂಪು, ಆಪ್ಷನ್ ಡಿ ತೆಹರಾನ್. ದ ಆನ್ಸರ್ ಈಸ್ ಆಪ್ಷನ್ ಸಿ ಥಿಂಪು. Fourth question. गोबर गैस मेनली कंटेन्स. गोबर गैस में प्रायः कौन सा गैस होता है? गोबर ಗ್ಯಾಸಿನಲ್ಲಿರುವ ಅನಿಲ ಯಾವುದು? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ಸಿ ಹೈಡ್ರೋಜನ್ ಸಲ್ಫೈಡ್, ಆಪ್ಷನ್ ಡಿ मीथेन. ದ ಆನ್ಸರ್ ಈಸ್ ಆಪ್ಷನ್ ಡಿ मीथेन. Fifth question. म्यांमार इज द नेम ऑफ. म्यांमार किसका नाम है? ಮಯನ್ಮಾರ್ ಯಾವ ದೇಶದ ಈಗಿನ ಹೆಸರಾಗಿದೆ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಥೈಲ್ಯಾಂಡ್, ಆಪ್ಷನ್ ಸಿ ಬರ್ಮಾ, ಆಪ್ಷನ್ ಡಿ ಶ್ರೀಲಂಕಾ. ದ ಆನ್ಸರ್ ಈಸ್ ಆಪ್ಷನ್ ಸಿ ಬರ್ಮಾ. ಸಿಕ್ಸ್ತ್ ಕ್ವಶನ್. ಸ್ಟೇನ್ಲೆಸ್ ಸ್ಟೀಲ್ इज एन alloy whereas air is a. स्टेनलेस स्टील एक धातु है जबकि हवा. ಸ್ಟೇನ್ಲೆಸ್ ಸ್ಟೀಲ್ ಯಾವುದರ ಒಂದು ಮಿಶ್ರಲೋಹ? ಆಪ್ಷನ್ ಎ ಗ್ಯಾಸ್, ಆಪ್ಷನ್ ಬಿ ಮಿಕ್ಸರ್, ಆಪ್ಷನ್ ಸಿ ಕಾಂಪೌಂಡ್, ಆಪ್ಷನ್ ಡಿ ಸೊಲ್ಯೂಷನ್. ದ ಆನ್ಸರ್ ಈಸ್ ಆಪ್ಷನ್ ಬಿ ಮಿಕ್ಸರ್. सेवंथ क्वेश्चन. एटॉमिक थ्योरी वाज इन्वेंटेड बाय. ಪರಮಾಣು ಸಿದ್ಧಾಂತ की खोज किसने की थी? ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಆಪ್ಷನ್ ಎ ಬೆಂಜಮಿನ್, ಆಪ್ಷನ್ ಬಿ ಮೇರಿ ಕ್ಯೂರಿ, ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೈನ್, ಆಪ್ಷನ್ ಡಿ ಜಾನ್ ಡಾಲ್ಟನ್. ದ ಆನ್ಸರ್ ಈಸ್ ಆಪ್ಷನ್ ಡಿ ಜಾನ್ ಡಾಲ್ಟನ್. 8th क्वेश्चन. मैकमोहन लाइन इज बिटवीन. मैकमोहन लाइन किन देशों के बीच है? मैकमोहन ಗಡಿರೇಖೆ ಯಾವ ದೇಶದ ಮಧ್ಯದ ಗಡಿರೇಖೆಯಾಗಿದೆ? ಆಪ್ಷನ್ ಎ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಆಪ್ಷನ್ ಬಿ ಪಾಕಿಸ್ತಾನ್ ಆ್ಯಂಡ್ ಶ್ರೀಲಂಕಾ, ಆಪ್ಷನ್ ಸಿ ಇಂಡಿಯಾ ಆ್ಯಂಡ್ ಚೀನಾ, ಆಪ್ಷನ್ ಡಿ ಪಾಕಿಸ್ತಾನ್ ಆ್ಯಂಡ್ ಚೀನಾ. ದ ಆನ್ಸರ್ ಈಸ್ ಆಪ್ಷನ್ ಸಿ ಇಂಡಿಯಾ ಆ್ಯಂಡ್ ಚೀನಾ. 9th क्वेश्चन. सिस्मोग्राफ इज यूज टू मेजर. सिस्मोग्राफ को किस मापने के लिए प्रयोग किया जाता है? ಸಿಸ್ಮೋಗ್ರಾಫ್ ಯಾವುದನ್ನು ಅಳೆಯಲು ಉಪಯೋಗಿಸುವ ಮಾನ ಆಗಿದೆ? ಆಪ್ಷನ್ ಎ ರೈನ್ ವಾಟರ್, ಆಪ್ಷನ್ ಬಿ ಡೆಪ್ತ್ ಆಫ್ ವಾಟರ್, ಆಪ್ಷನ್ ಸಿ ಸ್ಪೀಡ್ ಆಫ್ ವಿಂಡ್, ಆಪ್ಷನ್ ಡಿ ಅರ್ತ್ ಕ್ವೇಕ್. ದ ಆನ್ಸರ್ ಈಸ್ ಆಪ್ಷನ್ ಡಿ ಅರ್ತ್ ಕ್ವೇಕ್. 10th क्वेश्चन. Which period is known as the golden age in Indian history? भारतीय इतिहास में किस युग को स्वर्ण युग के नाम से जाना जाता है? ಭಾರತದ ಇತಿಹಾಸದಲ್ಲಿ ಯಾರ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಆರ್ಯನ್ಸ್ ಪೀರಿಯಡ್, ಆಪ್ಷನ್ ಬಿ ಗುಪ್ತಾಸ್ ಪೀರಿಯಡ್, ಆಪ್ಷನ್ ಸಿ ಮೌರ್ಯಾಸ್ ಪೀರಿಯಡ್, ಆಪ್ಷನ್ ಡಿ
slave period. The answer is option B, Gupta's period. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಖಂಡಿತ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನ ಉಚಿತವಾಗಿ ಪಡೆಯಿರಿ. 11th question. 8 ratio question mark proportion 1:4. 8 ಅನುಪಾತ ಪ್ರಶ್ನಾರ್ಥಕ ಸಮಾನುಪಾತ 1:4. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಉತ್ತರ ಹೇಳಿ. ಆಪ್ಷನ್ ಎ 16, ಆಪ್ಷನ್ ಬಿ 24, ಆಪ್ಷನ್ ಸಿ 32, ಆಪ್ಷನ್ ಡಿ 26. ದ ಆನ್ಸರ್ ಈಸ್ ಆಪ್ಷನ್ ಸಿ 32. 12th question. The average of the following numbers is 21, 18, 15, x, 22, 31. Find the value of x. निम्नलिखित संख्याओं का औसत मान 21 है, 18, 15, x, 22, 31 में x का मान ज्ञात कीजिए. 18, 15, x, 22, 31 ಇವುಗಳ ಸರಾಸರಿ 21 ಆದಾಗ ಎಕ್ಸದ ಬೆಲೆ ಕಂಡುಹಿಡಿಯಿರಿ. ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 14, ಆಪ್ಷನ್ ಡಿ 19. ದ ಆನ್ಸರ್ ಈಸ್ ಆಪ್ಷನ್ ಡಿ 19. 13th question. If the diameter of a semicircular protector is 14 cm, then find its perimeter. Pi is equal to 22 divided by 7. यदि एक वृत्ताकार कोणमापक का व्यास 14 सेंटीमीटर है तो इसका परिमाण ज्ञात कीजिए. ಒಂದು ಅರ್ಧ ವೃತ್ತಾಕಾರದ ಕೋನಮಾಪಕದ ವ್ಯಾಸ 14 ಆದಾಗ ಅದರ ಪರಿಧಿ ಕಂಡುಹಿಡಿಯಿರಿ. ಆಪ್ಷನ್ ಎ 22, ಆಪ್ಷನ್ ಬಿ 30, ಆಪ್ಷನ್ ಸಿ 32, ಆಪ್ಷನ್ ಡಿ 36. The answer is option A 22. For what value of k the equation 4x square plus kx plus 9 is equal to 0. k किस मान के लिए समीकरण 4x square plus kx plus 9 is equal to 0 होगा. k ಯಾವ ಬೆಲೆಗೆ ಸಮೀಕರಣ 4x square ಪ್ಲಸ್ ಕೆ ಎಕ್ಸ್ ಪ್ಲಸ್ 9 ಈಸ್ ಈಕ್ವಲ್ ಟು 0 ಆಗುವುದು. ಆಪ್ಷನ್ ಎ 12, ಆಪ್ಷನ್ ಬಿ 10, ಆಪ್ಷನ್ ಸಿ 14, ಆಪ್ಷನ್ ಡಿ 16. ದ ಆನ್ಸರ್ ಈಸ್ ಆಪ್ಷನ್ ಎ 12. 15th question. Find the median of the following numbers. निम्नलिखित संख्याओं की माध्यमिक ज्ञात कीजिए. ಕೊಟ್ಟಿರುವ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯಿರಿ. 2, 10, 9, 9, 5, 2, 3, 7, 11. Option A 4, Option B 5, Option C 6, Option D 7. The answer is Option B 5. 16th question. If 2x plus y is equal to 35 and 3x plus 4y equal to 65, find the value of x by y. यदि 2x plus y is equal to 35 और 3x plus 4y equal to 65 का मान ज्ञात कीजिए. 2x plus y equal to 35 ಮತ್ತು 3x plus 4y equal to 65 ಆದಾಗ x divided by y ಯ ಬೆಲೆ ಕಂಡುಹಿಡಿಯಿರಿ. ಆಪ್ಷನ್ ಎ 6, ಆಪ್ಷನ್ ಬಿ 3, ಆಪ್ಷನ್ ಸಿ 9, ಆಪ್ಷನ್ ಡಿ 12. The answer is option B 3. 17th question. A man goes 15 meter due to west and then 8 meter due to north. Find the shortest distance from the starting point. एक व्यक्ति पश्चिम दिशा में 15 मीटर जाता है और पूर्व दिशा में 8 मीटर जाता है तो प्रारंभ बिंदु से उसकी न्यूनतम दूरी कितनी होगी. ಒಬ್ಬ ವ್ಯಕ್ತಿ ಪಶ್ಚಿಮಕ್ಕೆ 15 ಮೀಟರ್ ನಡೆದು ನಂತರ ಉತ್ತರಕ್ಕೆ 8 ಮೀಟರ್ ನಡೆಯುತ್ತಾನೆ.
ಆತ ಕ್ರಮಿಸಿದ ಪ್ರಾರಂಭದ ಬಿಂದುವಿನಿಂದ ಅತಿ ಸಮೀಪದ ದೂರ ಕಂಡುಹಿಡಿಯಿರಿ. ಆಪ್ಷನ್ ಎ 15, ಆಪ್ಷನ್ ಬಿ 16, ಆಪ್ಷನ್ ಸಿ 17, ಆಪ್ಷನ್ ಡಿ 18. The answer is option C 17. 18th question. If an article purchased for Rs 60 is sold for Rs 20, what is the percentage of profit or loss on sale? यदि कोई वस्तु 60 रू में खरीदी जाए और 80 रू में बेच जाए तो कितने प्रतिशत लाभ या हानि होगी? ಒಂದು ವಸ್ತುವನ್ನು 60 ರೂಪಾಯಿಗಳಿಗೆ ಕೊಂಡು 80 ರೂಪಾಯಿಗಳಿಗೆ ಮಾರಾಟ ಮಾಡಿದಾಗ ಪ್ರತಿಶತ ಲಾಭ ಅಥವಾ ನಷ್ಟ ಕಂಡುಹಿಡಿಯಿರಿ. ಆಪ್ಷನ್ ಎ ಪ್ರಾಫಿಟ್ 40%, ಆಪ್ಷನ್ ಬಿ ಪ್ರಾಫಿಟ್ 50%, ಆಪ್ಷನ್ ಸಿ ಪ್ರಾಫಿಟ್ 25%, ಆಪ್ಷನ್ ಡಿ ಪ್ರಾಫಿಟ್ 33.33%. ದ ಆನ್ಸರ್ ಇಸ್ ಆಪ್ಷನ್ ಡಿ ಪ್ರಾಫಿಟ್ 33.33%. 19th question. A 200-meter long train passes a pole in 15 seconds. What is the speed of the train? A 200 मीटर लंबी रेलगाड़ी एक बिजली को खंबे को 15 सेकंड में पार करते हैं तो रेलगाड़ी का चाल क्या होगी? 200 ಮೀಟರ್ ಉದ್ದದ ರೈಲು ಒಂದು ಕಂಬ ದಾಟಲು 15 ಸೆಕೆಂಡ್ ಸಮಯ ತೆಗೆದುಕೊಂಡರೆ ರೈಲಿನ ವೇಗವನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ 48 ಕಿಲೋಮೀಟರ್ ಪರ್ ಅವರ್, ಆಪ್ಷನ್ ಬಿ 32 ಕಿಲೋಮೀಟರ್ ಪರ್ ಅವರ್, ಆಪ್ಷನ್ ಸಿ 50 ಕಿಲೋಮೀಟರ್ ಪರ್ ಅವರ್, ಆಪ್ಷನ್ ಡಿ 40 ಕಿಲೋಮೀಟರ್ ಪರ್ ಅವರ್. ದ ಆನ್ಸರ್ ಈಸ್ ಆಪ್ಷನ್ ಎ 48 ಕಿಲೋಮೀಟರ್ ಪರ್ ಅವರ್. 20th question. Calculate the simple interest on Rs 4000 for 3 years at 8% per annum. 4000 रू की मूल राशि पर 8% ब्याज वार्षिक दर पर 3 वर्ष का साधारण ब्याज ज्ञात कीजिए. 4000 ರೂಪಾಯಿಗಳಿಗೆ 8% ಸರಳ ಬಡ್ಡಿಯ ದರದಂತೆ 3 ವರ್ಷಕ್ಕೆ ಆಗುವ ಸರಳ ಬಡ್ಡಿ ಕಂಡುಹಿಡಿಯಿರಿ. ಆಪ್ಷನ್ ಎ 850, ಆಪ್ಷನ್ ಬಿ 960, ಆಪ್ಷನ್ ಸಿ 980, ಆಪ್ಷನ್ ಡಿ 880. ದ ಆನ್ಸರ್ ಈಸ್ ಆಪ್ಷನ್ ಬಿ 960. 21st question. फुल फॉर्म ऑफ रैम इज. रैम का पूर्ण नाम क्या है? रैम अನ್ನು ವಿಸ್ತರಿಸಿ. ಆಪ್ಷನ್ ಎ ರಿಯಲ್ ಆಕ್ಸೆಸ್ ಮೆಮರಿ, ಆಪ್ಷನ್ ಬಿ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಆಪ್ಷನ್ ಸಿ ರ್ಯಾಂಡಮ್ ಅವೈಲಬಲ್ ಮೆಮರಿ, ಆಪ್ಷನ್ ಡಿ ನನ್ ಆಫ್ ದೀಸ್. ದ ಆನ್ಸರ್ ಈಸ್ ಆಪ್ಷನ್ ಬಿ ರ್ಯಾಂಡಮ್ ಆಕ್ಸೆಸ್ ಮೆಮರಿ. 22nd question. An item found on the standard ऑफिस टूल बार. स्टैंडर्ड ऑफिस टूल बार क्या पाया जाता है? ಸ್ಟ್ಯಾಂಡರ್ಡ್ ಆಫೀಸ್ ಟೂಲ್ ಬಾರ್ನಲ್ಲಿ ನಾವು ಯಾವ ವಸ್ತುವನ್ನು ನೋಡುತ್ತೇವೆ? ಆಪ್ಷನ್ ಎ ಸೇವ್ ಬಟನ್, ಆಪ್ಷನ್ ಬಿ ಫೈಲ್, ಆಪ್ಷನ್ ಸಿ ಹೆಲ್ಪ್, ಆಪ್ಷನ್ ಡಿ ಪ್ರಿಂಟರ್ ಶಾರ್ಟ್ಕಟ್. ದ ಆನ್ಸರ್ ಇಸ್ ಆಪ್ಷನ್ ಎ ಸೇವ್ ಬಟನ್. 23rd question. The programming language that the computer understand is. प्रोग्राम की भाषा जिसे कंप्यूटर समझते हैं. ಕಂಪ್ಯೂಟರ್ ಪ್ರೋಗ್ರಾಮ್ ಯಾವ ಭಾಷೆಯನ್ನು ತಿಳಿದುಕೊಳ್ಳುವುದು? ಆಪ್ಷನ್ ಎ ಮಷಿನ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಕಂಪ್ಯೂಟರ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಸೋರ್ಸ್ ಪ್ರೋಗ್ರಾಮ್, ಆಪ್ಷನ್ ಡಿ ನನ್ ಆಫ್ ದೀಸ್. ದ ಆನ್ಸರ್ ಈಸ್ ಆಪ್ಷನ್ ಎ मशीन लैंग्वेज. 24th क्वेश्चन. व्हिच ऑफ द फॉलोइंग इज नॉट अ पार्ट ऑफ CPU? इनमें से कौन सा CPU का भाग नहीं है? ಈ ಕೆಳಗಿನವುಗಳಲ್ಲಿ ಯಾವುದು CPU ಭಾಗವಾಗಿಲ್ಲ? ಆಪ್ಷನ್ ಎ ಪ್ರೊಸೆಸರ್, ಆಪ್ಷನ್ ಬಿ ALU, ಆಪ್ಷನ್ ಸಿ ಪ್ರೈಮರಿ ಮೆಮರಿ, ಆಪ್ಷನ್ ಡಿ CMOS ಬ್ಯಾಟರಿ. ದ ಆನ್ಸರ್ ಈಸ್ ಆಪ್ಷನ್ ಡಿ CMOS ಬ್ಯಾಟರಿ. 25th क्वेश्चन. व्हिच इज रिलेटेड टू एन इंटरनेट? इनमें से क्या इंटरनेट से संबंधित है? ಈ ಕೆಳಗಿನವುಗಳಲ್ಲಿ ಯಾವುದು ಅಂತರ್ಜಾಲಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಟೆಲ್ನೆಟ್, ಆಪ್ಷನ್ ಬಿ ಇಮೇಲ್, ಆಪ್ಷನ್ ಸಿ UPS, ಆಪ್ಷನ್ ಡಿ ನನ್ ಆಫ್ ದೀಸ್. ದ ಆನ್ಸರ್ ಈಸ್ ಆಪ್ಷನ್ ಬಿ ಇಮೇಲ್. 26th क्वेश्चन. व्हाट डू यू अंडरस्टैंड बाय ALU? ALU से आप क्या समझते हैं? ALU ಅನ್ನು ವಿಸ್ತರಿಸಿ. ಆಪ್ಷನ್ ಎ SS लॉजिकल यूनिट,
Option B, arithmetic and logical unit. Option C, arithmetic logic unit. Option D, none of these. The answer is option B, arithmetic and logical unit. 27th question. How many bytes is in 1 kilobyte? 1 kilobyte में कितने bytes होता है? 1 kilobyte ನಲ್ಲಿ ಎಷ್ಟು ಬೈಟ್ಗಳಿವೆ? Option A 1000, Option B 1024, Option C 1096, Option D 512. The answer is option B 1024. 28th question. How many cycles per second is in 1 gigahertz? 1 gigahertz में कितने आवर्तन प्रति सेकंड होता है? 1 gigahertz ನಲ್ಲಿ ಎಷ್ಟು ಆವರ್ತನಗಳು ಹೋಗುತ್ತವೆ? ಆಪ್ಷನ್ ಎ 1000, ಆಪ್ಷನ್ ಬಿ 1 lakh, ಆಪ್ಷನ್ ಸಿ 1 million, ಆಪ್ಷನ್ ಡಿ 1 billion. The answer is option C 1 million. 29th question. Which of the following is holds the system date and time? कंप्यूटर सिस्टम में समय एवं दिनांक किसमें स्टोर की जाता है? ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಸಮಯ ಹಾಗೂ ದಿನಾಂಕವನ್ನು ಎಲ್ಲಿ ಸ್ಟೋರ್ ಮಾಡಲಾಗುವುದು? ಆಪ್ಷನ್ ಎ ಕಂಟ್ರೋಲ್ ಕಾರ್ಡ್, ಆಪ್ಷನ್ ಬಿ SMSPS, ಆಪ್ಷನ್ ಸಿ ROM, ಆಪ್ಷನ್ ಡಿ CMOS battery. The answer is option D CMOS battery. 30th question. The first file the computer look for at the startup is. स्टार्टअप के दौरान कंप्यूटर द्वारा ढूंढा जाना वाला सबसे पहली फाइल है. ಕಂಪ್ಯೂಟರ್ನ ಪ್ರಾರಂಭದಲ್ಲಿ ಪ್ರಥಮ ಕಾಣಸಿಗುವ ಫೈಲ್ ಯಾವುದು? ಆಪ್ಷನ್ ಎ ಹೆಲ್ಪ್, ಆಪ್ಷನ್ ಬಿ ಆಟೋ ಎಕ್ಸೆಲ್, ಆಪ್ಷನ್ ಸಿ command.com, option D edit.com. The answer is auto excel. Choose the appropriate word from the four choice which best describes the meaning of the word or phrase underlined. ಪದದ ಅರ್ಥವನ್ನು ಅಥವಾ ಅಂಡರ್ಲೈನ್ ಮಾಡಲಾದ ನುಡಿಗಟ್ಟನ್ನು ಉತ್ತಮವಾಗಿ ವಿವರಿಸುವ ಆಯ್ಕೆಗಳಿಂದ ಸೂಕ್ತವಾದ ಪದವನ್ನು ಆರಿಸಿ. 31st question. His achievements has been incompatible with his efforts. ಅವರ ಸಾಧನೆಗಳು ಅವರ ಪ್ರಯತ್ನಗಳಿಗೆ ಹೊಂದಿಕೆಯಾಗುವುದಿಲ್ಲ. ಆಪ್ಷನ್ ಎ ಪ್ರಾಪೋರ್ಟಿನೇಟ್ ಪ್ರಮಾಣಗುಣವಾಗಿ, ಆಪ್ಷನ್ ಬಿ ಎಕ್ಸೆಸಿವ್ ವಿಪರೀತ, ಆಪ್ಷನ್ ಸಿ ಕಾನ್ಸ್ಟಿಂಟನ್ ಸ್ಥಿತ, ಆಪ್ಷನ್ ಡಿ ಇನ್ಕಾನ್ಸ್ಟಿಟೆಂಟ್ ಅಸಮಂಜಸ. ದ ಆನ್ಸರ್ ಇಸ್ ಆಪ್ಷನ್ ಡಿ ಇನ್ಕನ್ಸಿಸ್ಟೆಂಟ್, ದ ಅಸಮಂಜಸ. 32nd question. I never expected such instantaneous conduct from him. ಅಂತಹ ನೀತಿಗಟ್ಟ ನಡವಳಿಕೆಯನ್ನು ನಾನು ಅವರಿಂದ ಎಂದಿಗೂ ನಿರೀಕ್ಷಿಸಿರಲಿಲ್ಲ. ಆಪ್ಷನ್ ಎ ಇಲ್ಲೀಗಲ್ ಕಾನೂನು ಬಾಹಿರ, ಆಪ್ಷನ್ ಬಿ ಫುಲ್ ಆಫ್ ಡಿಸೆಟ್ ಮೋಸದಿಂದ ತುಂಬಿದೆ, ಆಪ್ಷನ್ ಸಿ ಇರ್ರೆಸ್ಪಾನ್ಸಿಬಲ್ ಬೇಜವಾಬ್ದಾರಿ, ಆಪ್ಷನ್ ಡಿ ಇಮ್ಮಾರಲ್ ಅನೈತಿಕ. ದ ಆನ್ಸರ್ ಈಸ್ ಆಪ್ಷನ್ ಡಿ ಇಮ್ಮಾರಲ್ ಅನೈತಿಕ. 33 question. She marveled at her husband's boldness. ಗಂಡನ ಧೈರ್ಯದಿಂದ ಅವಳು ಆಶ್ಚರ್ಯಪಟ್ಟಳು. ಆಪ್ಷನ್ ಎ ವಾಸ್ ಗ್ರೇಟ್ಲಿ ಸರ್ಪ್ರೈಸ್ಡ್ ಬಹಳ ಆಶ್ಚರ್ಯಪಟ್ಟಳು, ಆಪ್ಷನ್ ಬಿ ಶಾಕ್ಡ್ ಆಘಾತಕ್ಕೊಳಗಾಗಿದ್ದರು, ಆಪ್ಷನ್ ಸಿ ಬಿ ಹ್ಯಾಪಿ ಸಂತೋಷವಾಗಿ, ಆಪ್ಷನ್ ಡಿ ಬಿ ಪ್ರೌಡ್ ಹೆಮ್ಮೆ. ದ ಆನ್ಸರ್ ಈಸ್ ಆಪ್ಷನ್ ಎ ವಾಸ್ ಗ್ರೇಟ್ಲಿ ಸರ್ಪ್ರೈಸ್ ಬಹಳ ಆಶ್ಚರ್ಯಪಟ್ಟಳು. 34th question. He is always making such nebulous proposals. ಅವರು ಯಾವಾಗಲೂ ಅಂತ ಅನಿಶ್ಚಿತ ಪ್ರಸ್ತಾಪಗಳನ್ನು ಮಾಡುತ್ತಿರುತ್ತಾರೆ. ಆಪ್ಷನ್ ಎ ಆಂಬಿಸಿಯಸ್ ಮಹತ್ವಾಕಾಂಕ್ಷೆಯ, ಆಪ್ಷನ್ ಬಿ ಇನ್ಸಲ್ಟಿಂಗ್ ಅಲ್ಲಗಳೆವು, ಆಪ್ಷನ್ ಸಿ ವ್ಯಾಗ್ಯೂ ಅಮೂರ್ತ, ಆಪ್ಷನ್ ಡಿ ಇಂಪ್ರ್ಯಾಕ್ಟಿಸೇಬಲ್ ಅಪ್ರಾಯೋಗಿಕ. ದ ಆನ್ಸರ್ ಈಸ್ ಆಪ್ಷನ್ ಸಿ ವ್ಯಾಗ್ಯೂ ಅಮೂರ್ತ. Pick out the word that is most nearly the same synonymous among the choices for the word underlined. ಕೊಟ್ಟಿರುವ ಪ್ರಶ್ನೆಗಳಿಗೆ ಸಮಾನಾರ್ಥಕ ಪದಗಳನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆಯ್ಕೆ ಮಾಡಿರಿ. 35th question. ಡೆಕ್ಸ್ಟೋರಿಯಸ್ ಕೈಚಳಕ, ಆಪ್ಷನ್ ಎ ಅನ್ಸ್ಕಿಲ್ಫುಲ್ ಕೌಶಲ್ಯರಹಿತ, ಆಪ್ಷನ್ ಬಿ ಸ್ಕಿಲ್ಡ್ ನುರಿತ, ಆಪ್ಷನ್ ಸಿ ಇಗ್ನೋರೆಂಟ್ ಅಜ್ಞಾನ, ಆಪ್ಷನ್ ಡಿ ಇಲ್ಲಿಟ್ರೇಟ್ ಅನಕ್ಷರಸ್ಥ. ದ ಆನ್ಸರ್ ಇಸ್
ಆಪ್ಷನ್ ಬಿ ಸ್ಕಿಲ್ಡ್ ನುರಿತ ಅಥವಾ ಕೌಶಲ್ಯ. 36 ಕ್ವಶನ್. ಇರಡ್ಯಾಪ್ಟ್ ವಿದ್ವಾಂಸ. ಆಪ್ಷನ್ ಎ ಅನ್ಸರ್ಟನ್ ಅನಿಶ್ಚಿತ. ಆಪ್ಷನ್ ಬಿ ಲರ್ನ್ಡ್ ಕಲಿತ. ಆಪ್ಷನ್ ಸಿ ಎಗ್ನೋಮನಿಯಸ್ ಅವಮಾನಕರ. ಆಪ್ಷನ್ ಡಿ ಎಂಟೈರ್ ಸಂಪೂರ್ಣ. ದ ಆನ್ಸರ್ ಈಸ್ ಆಪ್ಷನ್ ಬಿ ಲರ್ನ್ಡ್ ಕಲಿತ. 37 ಕ್ವಶನ್. ಫ್ಯೂಟೈಲ್ ನಿರರ್ಥಕ. ಆಪ್ಷನ್ ಎ ಫ್ರೂಟ್ಫುಲ್ ಫಲಪ್ರದ. ಆಪ್ಷನ್ ಬಿ ಅನ್ಸಾಕ್ಸರಿ ಅಹಿತಕರ. ಆಪ್ಷನ್ ಸಿ ಯೂಸ್ಲೆಸ್ ಅನುಪಯುಕ್ತ. ಆಪ್ಷನ್ ಡಿ ಅಕ್ಸೆಪ್ಟಬಲ್ ಸ್ವೀಕಾರಾರ್ಹ. ದ ಆನ್ಸರ್ ಈಸ್ ಆಪ್ಷನ್ ಸಿ ಯೂಸ್ಲೆಸ್ ಅನುಪಯುಕ್ತ. ಪಿಕ್ ಔಟ್ ದ ವರ್ಡ್ ದಟ್ ಈಸ್ ಅಪೋಸಿಟ್ ಇನ್ ಮೀನಿಂಗ್. ಆಂಟೋನಿಮ್ಸ್ ಅಮಂಗ್ ದ ಚೂಸಸ್ ಫಾರ್ ದ ವರ್ಡ್ ಅಂಡರ್ಲೈನ್. ಕೊಟ್ಟಿರುವ ಪ್ರಶ್ನೆಯಲ್ಲಿ ಗೆರೆ ಎಳೆದ ಪ್ರಶ್ನೆಗೆ ಸೂಕ್ತವಾದ ವಿರುದ್ಧಾರ್ಥಕ ಪದವನ್ನು ಕಂಡುಹಿಡಿಯಿರಿ. 38 ಕ್ವಶನ್. ಅಬ್ಲಿವಿಯನ್ ಮರೆವು. ಆಪ್ಷನ್ ಬಿ ಅಬ್ಸರ್ವೇಷನ್ ವೀಕ್ಷಣೆ. ಆಪ್ಷನ್ ಬಿ ರಿಮೆಂಬರೆನ್ಸ್ ಸ್ಮರಣೆ. ಆಪ್ಷನ್ ಸಿ ಮೆಮರಿ ನೆನಪು. ಆಪ್ಷನ್ ಡಿ ಮೆಮೊರೈಸಿಂಗ್ ಕಂಠಪಾಠ ಮಾಡು. ಆನ್ಸರ್ ಈಸ್ ಆಪ್ಷನ್ ಸಿ ಮೆಮರಿ ನೆನಪು. 39 ಕ್ವಶನ್. ಅಬೀಸ್ ಬೊಜ್ಜು. ಆಪ್ಷನ್ ಎ ಥಿನ್ ತೆಳುವಾದ. ಆಪ್ಷನ್ ಬಿ ಪ್ಯಾಟ್ ಕೊಬ್ಬು. ಆಪ್ಷನ್ ಸಿ ರಿಜಿಡ್ ಕಠಿಣ. ಆಪ್ಷನ್ ಡಿ ನನ್ ಆಫ್ ದಿಸ್ ಈ ಯಾವುದು ಅಲ್ಲ. ದ ಆನ್ಸರ್ ಈಸ್ ಆಪ್ಷನ್ ಎ ಥಿನ್ ತೆಳುವಾದ. 14 ಕ್ವಶನ್. ನೆಕೆಡ್ ಬೆತ್ತಲೆ. ಆಪ್ಷನ್ ಎ ಇಗ್ನೋರೆಂಟ್ ಅಜ್ಞಾನ. ಆಪ್ಷನ್ ಬಿ ಅನ್ಸಿವಿಲೈಸ್ಡ್ ಅನಾಗರಿಕ. ಆಪ್ಷನ್ ಸಿ ಕ್ಲಾತ್ಡ್ ಬಟ್ಟೆ ಧರಿಸಿದ. ಆಪ್ಷನ್ ಡಿ ನನ್ ಆಫ್ ದೀಸ್. ದ ಆನ್ಸರ್ ಈಸ್ ಆಪ್ಷನ್ ಸಿ ಕ್ಲಾತ್ಡ್ ಬಟ್ಟೆ ಧರಿಸಿದ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ ಅ ಸೆಂಟೆನ್ಸ್ ಹ್ಯಾಸ್ ಬೀನ್ ಗಿವನ್ ಇನ್ ಆಕ್ಟಿವ್ ಆರ್ ಪ್ಯಾಸಿವ್ ವಾಯ್ಸ್. ಚೂಸ್ ದ ಆಲ್ಟರ್ನೇಟ್ ವಿಚ್ ಇಸ್ ಎಕ್ಸ್ಪ್ರೆಸ್ ದ ಸೇಮ್ ಪ್ಯಾಸಿವ್ ಆರ್ ಆಕ್ಟಿವ್ ವಾಯ್ಸ್. ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಕರ್ತ ವಾಕ್ಯವನ್ನು ಕರ್ಮಣ್ಯ ಪ್ರಯೋಗವಾಗಿ ಬದಲಾಯಿಸಿ. ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್, ದೆನ್ ಪ್ಯಾಸಿವ್ ವಾಯ್ಸ್ ಟು ಆಕ್ಟಿವ್ ವಾಯ್ಸ್ ಬದಲಾವಣೆ ಮಾಡಿ. 41st ಕ್ವಶನ್. ಯು ಮಸ್ಟ್ ಡೂ ದಿ ವರ್ಕ್. ನೀನು ಕೆಲಸವನ್ನು ಮಾಡಲೇಬೇಕು. ಆಪ್ಷನ್ ಎ ದ ವರ್ಕ್ ಮಸ್ಟ್ ಬಿ ಡನ್ ಬೈ ಯು. ಆಪ್ಷನ್ ಬಿ ಯು ಮಸ್ಟ್ ಹ್ಯಾವ್ ಡನ್ ದ ವರ್ಕ್. ಆಪ್ಷನ್ ಸಿ ಯು ಮೈಟ್ ಹ್ಯಾವ್ ಡನ್ ದ ವರ್ಕ್. ಆಪ್ಷನ್ ಡಿ ದ ವರ್ಕ್ ಮಸ್ಟ್ ಬಿ ಡನ್ ಬೈ ಯು. ದ ಆನ್ಸರ್ ಈಸ್ ಆಪ್ಷನ್ ಎ ದ ವರ್ಕ್ ಮಸ್ಟ್ ಬಿ ಡನ್ ಬೈ ಯು. ಕೆಲಸವು ನಿನ್ನಿಂದ ಮಾಡಲ್ಪಟ್ಟಿತು. 42nd ಕ್ವಶನ್. ಆಲ್ವೇಸ್ ಸ್ಪೀಕ್ ದ ಟ್ರೂತ್. ಯಾವಾಗಲೂ ಸತ್ಯವನ್ನು ಮಾತನಾಡು. ಆಪ್ಷನ್ ಎ ಯು ಶುಡ್ ಟೋಲ್ ದಿ ಟ್ರೂತ್. ಆಪ್ಷನ್ ಬಿ ದ ಟ್ರೂತ್ ಶುಡ್ ಬಿ ಸ್ಪೋಕನ್ ಬೈ ಯು. ಆಪ್ಷನ್ ಸಿ ಯು ಆರ್ ರಿಕ್ವೆಸ್ಟೆಡ್ ಟು ಸ್ಪೀಕ್ ದ ಟ್ರೂತ್. ಆಪ್ಷನ್ ಡಿ ಲೆಟ್ ದ ಟ್ರೂತ್ ಬಿ ಆಲ್ವೇಸ್ ಸ್ಪೋಕನ್. ದ ಆನ್ಸರ್ ಈಸ್ ಆಪ್ಷನ್ ಡಿ ಯಾವಾಗಲೂ ಸತ್ಯವನ್ನು ಮಾತನಾಡುವುದು. 43 ಕ್ವಶನ್. ನನ್ ಹೆಲ್ಪ್ಸ್ ದ ಪುವರ್. ಯಾರು ಬಡವರಿಗೆ ಸಹಾಯ ಮಾಡುವುದಿಲ್ಲ. ಆಪ್ಷನ್ ಎ ದ ಪುವರ್ ಆರ್ ನಾಟ್ ಹೆಲ್ಪ್ ಬೈ ಎನಿವನ್. ಆಪ್ಷನ್ ಬಿ ದ ಪುವರ್ ಆರ್ ನಾಟ್ ಹೆಲ್ಪ್ ಬೈ ಸಮ್ ಒನ್. ಆಪ್ಷನ್ ಸಿ ನನ್ ಈಸ್ ಹೆಲ್ಪಿಂಗ್ ದ ಪುವರ್. ಆಪ್ಷನ್ ಡಿ ದ ಪುವರ್ ಆರ್ ಬೀಯಿಂಗ್ ಹೆಲ್ಪ್ ಬೈ ನನ್. The answer is option A. The poor are not helped by anyone. ಬಡವರಿಗೆ ಯಾರಿಂದಲೂ ಸಹಾಯ ಮಾಡಲ್ಪಡುವುದಿಲ್ಲ. 44th ಕ್ವಶನ್. ಲೆಟ್ ಹರ್ ಬಿ ಟೋಲ್ಡ್ ಟು ವೇಟ್ ಹಿಯರ್. ಅವಳನ್ನು ಇಲ್ಲೇ ಕಾಯಲು ಹೇಳಿ. ಆಪ್ಷನ್ ಎ ಶಿ ಶುಡ್ ವೇಟ್ ಹಿಯರ್. ಆಪ್ಷನ್ ಬಿ ವೇಟ್ ಹಿಯರ್. ಆಪ್ಷನ್ ಸಿ ಟೆಲ್ ಹರ್ ಟು ವೇಟ್ ಹಿಯರ್. ಆಪ್ಷನ್ ಡಿ ಆಸ್ಕ್ ಹರ್ ಟು wait. The answer is option C. Tell her to wait here. ಅವಳಿಗೆ ಹೇಳಿ ಇಲ್ಲೇ ಕಾಯಲು. In each of the following questions, a sentence has been given in direct and indirect speech. Choose the alternate which expresses the same indirect and direct speech voice. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಪ್ರತ್ಯಕ್ಷ ವರದಿಯಿಂದ ಪರೋಕ್ಷ ವರದಿಯಾಗಿ ಬದಲಾಯಿಸಿ. ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಆರ್ ಇಂಡೈರೆಕ್ಟ್ ಟು ಡೈರೆಕ್ಟ್ ಸ್ಪೀಚ್. 45th question. Pinky said to Gaurav, will you help me in my work just now? ಪಿಂಕಿ ಗೌರವ್ಗೆ ಹೇಳಿದಳು, ಇದೀಗ ನನ್ನ ಕೆಲಸದಲ್ಲಿ ನೀವು ನನಗೆ ಸಹಾಯ ಮಾಡುತ್ತೀರಾ? ಆಪ್ಷನ್ ಎ ಪಿಂಕಿ ಆಸ್ಕ್ ಗೌರವ
if he would help her in her work just then? Option B. Pinky questioned to Gaurava, that will you help me in my work just now? Option C. Pinky told Gaurava whether he will help her in her work just now. Option D. Pinky asked to Gaurava that will he help in her work just now. The answer is option A. Pinky asked Gaurava if he would help her in her work just then. 46th question. I said to my brother, let us go to some hill station for a change. ನಾನು ನನ್ನ ಸಹೋದರನಿಗೆ ಹೇಳಿದೆನು, ಬದಲಾವಣೆಗಾಗಿ ನಾವು ಯಾವುದಾದರೂ ಗಿರಿಧಾಮಕ್ಕೆ ಹೋಗೋಣ. ಆಪ್ಷನ್ ಎ. I asked my brother to go some hill station for a change. Option B. I asked my brother if he would go to some hill station for a change. Option C. I permitted my brother to go to some hill station for a change. Option D. I suggested to my brother that we should go to some hill station for a change. The answer is option D. I suggested to my brother that we should go to some hill station for a change. 47th question. The manager said, well, that can I do for you? ಮ್ಯಾನೇಜರ್ ಹೇಳಿದ, ಸರಿ ನಾನು ಏನು ಮಾಡಬಹುದು? ಆಪ್ಷನ್ ಎ. ದ ಮ್ಯಾನೇಜರ್ ಆಸ್ಕ್ಡ್ ವಾಟ್ ಹಿ ಕುಡ್ ಹ್ಯಾವ್ ಡನ್ ಫಾರ್ ಹಿಮ್. ಆಪ್ಷನ್ ಬಿ. ದ ಮ್ಯಾನೇಜರ್ ವಂಡರ್ಡ್ ವಾಟ್ ಹಿ ಕುಡ್ ಡೂ ಫಾರ್ ಹಿಮ್. Option C. The manager wanted to know what he could do for him. Option D. The manager said that he could not do anything for him. The answer is option C. The manager wanted to know what he could do for him. Choose the most appropriate answer of the questions from the choices given to that sense does not change. ಕೊಟ್ಟಿರುವ ಆಯ್ಕೆಯಿಂದ ಪ್ರಶ್ನೆಗೆ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ, ಅದರಿಂದ ಅರ್ಥವು ಬದಲಾವಣೆಯಾಗುವುದಿಲ್ಲ. ಪ್ರಶ್ನಾರ್ಥಕ ವಾಕ್ಯ ಬದಲಿಸಿ. 48th ಕ್ವಶನ್. ದ ಗ್ಲೋರಿ ಕ್ಯಾನ್ ನೆವರ್ ಫೇಡ್. ಚೂಸ್ ಇಂಟ್ರಾಗೇಟಿವ್. ವೈಭವ ಎಂದಿಗೂ ಮುಸುಕಾಗುವುದಿಲ್ಲ. ಆಪ್ಷನ್ ಎ. ವೆನ್ ವುಡ್ ದೇರ್ ಗ್ಲೋರಿ ಫೇಡ್. ಆಪ್ಷನ್ ಬಿ. ವೆನ್ ಕ್ಯಾನ್ ದೇರ್ ಗ್ಲೋರಿ ಫೇಡ್. ಆಪ್ಷನ್ ಸಿ. ಹೌ ಕ್ಯಾನ್ ದೇರ್ ಗ್ಲೋರಿ ಫೇಡ್. ಆಪ್ಷನ್ ಡಿ. ಹೂ ಕ್ಯಾನ್ ಫೇಡ್ ದೇರ್ ಗ್ಲೋರಿ. The answer is option B. When can their glory fade? 49th question. She is not as intelligent as he. Choose the comparative. ಅವಳು ಅವನಂತೆ ಬುದ್ಧಿವಂತಳಲ್ಲ. Option A. He is more intelligent than her. Option B. She is more dull than him. Option C. He is more intelligent than she. Option D. He is intelligent more than her. The answer is option C. He is more intelligent than she. 50th question. It is better to lend than borrow. Choose positive. ಸಾಲಕ್ಕಿಂತ ಸಾಲ ನೀಡುವುದು ಉತ್ತಮ. ಆಪ್ಷನ್ ಎ. Borrowing is not as good as lending. ಆಪ್ಷನ್ ಬಿ. To lend is good but of borrow. ಆಪ್ಷನ್ ಸಿ. One should lend than borrow. ಆಪ್ಷನ್ ಡಿ. Lending is not so good as borrowing. The answer is option A. Borrowing is not as good as lending. ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುತ್ತದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಆತ್ಮೀಯ ಅಭ್ಯರ್ಥಿಗಳೇ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾವು ನಿಮಗೆ ನೀಡುತ್ತೇವೆ.